ಶಾಸಕರಿಗೆ ಬಿಜೆಪಿಯಿಂದ 60 ಕೋಟಿ ಆಫರ್ ಬಂದಿದೆ ಅಂತ ಅರಸೀಕೆರೆ ಶಾಸಕ ಕೆ ಶಿವಲಿಂಗೇಗೌಡ ಹೊಸ ಬಾಂಬ್ ಸಿಡಿಸಿದ್ದಾರೆ. ಜೆಡಿಎಸ್ ಶಾಸಕ ಗೌರಿಶಂಕರ್ಗೆ ಕೋಟಿ ಆಮಿಷ ಒಡ್ಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರಿಂದ ಶಾಸಕರಿಗೆ ಫೋನ್ ಮಾಡಲಾಗಿದ್ದು, ತುಮಕೂರು ಗ್ರಾಮಾಂತರ ಶಾಸಕರಿಗೆ ಕರೆ ಮಾಡಿ 60 ಕೋಟಿ ಆಫರ್ ಅನ್ನು ಕೊಡಲಾಗಿದ್ದು, ಅದರ ಜೊತೆಗೆ ಸಚಿವ ಸ್ಥಾನದ ಆಮಿಷವನ್ನು ಕೂಡ ಒಡ್ಡಿದ್ದಾರೆ. 60 ಕೋಟಿ ಅಲ್ಲ, 500 ಕೋಟಿ ಕೊಟ್ಟರೂ ಕೂಡ ಹೋಗೋದಿಲ್ಲ. ಜೆಡಿಎಸ್ ಪಕ್ಷದ ಯಾವ ಶಾಸಕರು ಕೂಡ ಬಿಜೆಪಿಗೆ ಹೋಗೋದಿಲ್ಲ ಅಂತ ಅರಸೀಕೆರೆ ಶಾಸಕ ಕೆ ಶಿವಲಿಂಗೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಜೆಡಿಎಸ್ ಶಾಸಕರಿಗೆ ಬಿಜೆಪಿಯಿಂದ 60 ಕೋಟಿ ಆಫರ್ಗೆ ಸಂಬಂಧಪಟ್ಟಂತೆ ಅರಸೀಕೆರೆ ಶಾಸಕ ಕೆ ಶಿವಲಿಂಗೇಗೌಡ ಹೊಸ ಬಾಂಬ್ ಅನ್ನು ಸಿಡಿಸಿರೋದು. ಗೌರಿಶಂಕರ್ಗೆ ಕೋಟಿ ಆಮಿಷ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಶಾಸಕರಿಗೆ ಫೋನ್ ಮಾಡಿ ಆಫರ್ ಅನ್ನು ಕೊಟ್ಟಿದ್ದಾರೆ. ತುಮಕೂರು ಗ್ರಾಮಾಂತರ ಶಾಸಕರಿಗೆ ಕರೆ ಮಾಡಿ 60 ಕೋಟಿ ಜೊತೆಗೆ ಸಚಿವ ಸ್ಥಾನದ ಆಮಿಷವನ್ನ ಒಡ್ಡಿದ್ದಾರೆ. 60 ಕೋಟಿ ಅಲ್ಲ, 500 ಕೋಟಿ ರೂಪಾಯಿ ಕೊಟ್ಟರು ಕೂಡ ಯಾರೂ ಕೂಡ ಬಿಜೆಪಿಗೆ ಹೋಗೋದಿಲ್ಲ. ಜೆಡಿಎಸ್ ಪಕ್ಷದ ಯಾವ ಶಾಸಕರು ಕೂಡ ಬಿಜೆಪಿಗೆ ಹೋಗೋದಿಲ್ಲ ಅಂತ ಶಿವಲಿಂಗೇಗೌಡ ಹೇಳಿದ್ದಾರೆ. ಅರಸೀಕೆರೆ ಶಾಸಕ ಕೆ ಶಿವಲಿಂಗೇಗೌಡ ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಅರಸೀಕೆರೆ ಶಾಸಕ ಕೆ ಶಿವಲಿಂಗೇಗೌಡ ಈಗ ಸಂಪರ್ಕದಲ್ಲಿದ್ದಾರೆ. ಕೆ ಶಿವಲಿಂಗೇಗೌಡ ಅವರೇ, ಈಗ ಆಫರ್ ಕೊಟ್ಟಿದ್ದಾರೆ, ಜೆಡಿಎಸ್ ಶಾಸಕರಿಗೆ ಆಮಿಷ ಒಡ್ಡಿದ್ದಾರೆ ಅಂತ ತಾವು ಹೇಳಿದ್ರಿ. ಎಷ್ಟು ಕೊಟ್ಟರು ನಾವು ಬಿಜೆಪಿಗೆ ಹೋಗೋದಿಲ್ಲ ಜೆಡಿಎಸ್ನವರು ಅಂತ. ಏನೇನು ಆಫರ್ ಕೊಟ್ಟಿದ್ದಾರೆ, ಕೊಟ್ಟಿರೋರು ಯಾರು? ಶಿವಲಿಂಗೇಗೌಡ್ರೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ, ಹೇಳಿ. ಯಾರಿಗೆ ಆಫರ್ ಕೊಟ್ಟಿರೋದು? ಈಗ ಯಾರಿಗ ಆಫರ್ ಅಲ್ಲ, ನಿನ್ನೆ ಸಂಜೆ ನಾನು ರಾತ್ರಿ ನಮ್ಮ ತುಮಕೂರು ಕ್ಷೇತ್ರದ ಶಾಸಕರು, ಗ್ರಾಮೀಣ ಶಾಸಕರು ಗೌರಿಶಂಕರ್ ಅವರಿಗೆ ಫೋನ್ ಮಾಡಿದಾಗ ಅವರು ಸ್ವತಃ ಜಗದೀಶ್ ಶೆಟ್ರೆ 60 ಲಕ್ಷ ರೂಪಾಯಿ ಹಣನ 60 ಕೋಟಿ ಹಣ ಫಸ್ಟ್ ಮಿನಿಸ್ಟ್ರಿ ಕೊಡ್ತೀನಿ ಅಂತ ಹೇಳಿದ್ರು, ಆಮಿಷ ಒಡ್ಡಿದ್ರು ಅನ್ನೋದನ್ನ ನನಗೆ ಹೇಳಿದ್ರು. ಆ ತರ ಆಮಿಷಗಳು ಬರ್ತಾ ಇದೆ ಅಂತ ಹೇಳಿ ನಾನಿಲ್ಲಿ ಹೇಳಿದೆ ಆ ಸಂದರ್ಭದಲ್ಲಿ. ಅಂದ್ರೆ ನಿಮ್ಮ ಗಮನಕ್ಕೆ ಬಂದಿರೋದು ಈಗ ಯಾರಿಗೆ ಈ ತರ? ನನಗೆ ಯಾರು ಫೋನ್ ಮಾಡಿಲ್ಲ, ನನಗೆ ಯಾರು ಕೇಳಿಲ್ಲ, ನನಗೆ ಯಾರು ಹೇಳಿಲ್ಲ. ನಮ್ಮ ಗೌರಿಶಂಕರ್ ಅವರಿಗೆ ಜಗದೀಶ್ ಶೆಟ್ರೆ ಸ್ವತಃ ಫೋನ್ ಮಾಡಿದ್ರು ಅಂತ ಹೇಳಿದ್ರು. ಓಕೆ, ಅಂದ್ರೆ ಈಗ ಹಾಗಾದ್ರೆ ಎಲ್ಲಾ ಶಾಸಕರನ್ನ ಕೂಡ ಇದೇ ರೀತಿ ಆಮಿಷ ಒಡ್ಡಲಾಗ್ತಾ ಇದೆ ಅಂತ ಒಂದು ಒಪಿನಿಯನ್. ಹಾಗಾದ್ರೆ ಎಲ್ಲಾ ಶಾಸಕರು ಎಲ್ಲರೂ ಕೂಡ ಇದೇ ರೀತಿ ಆಮಿಷ ಒಡ್ತಾ ಇದ್ದಾರೆ ಅಂತ? ಯಾರ್ಯಾರು ಒಡ್ಡಿದಾರೋ ಗೊತ್ತಿಲ್ಲ, ನನಗೆ ಗೌರಿಶಂಕರ್ ಹೇಳಿದ್ದು ಇದು. ಗೌರಿಶಂಕರ್ ಅವರು ಏನ್ ಹೇಳಿದ್ರು? ಬಾಕಿ ಯಾರ್ಯಾರಿಗೆ ಏನೇನು ಅಡ್ಡ ಒಡ್ಡಿದ ಗೊತ್ತಿಲ್ಲ, ನನಗೆ ಯಾರು ಏನು ಆಮಿಷ ಒಡ್ಡಿಲ್ಲ. ಅಲ್ಲ, ಗೌರಿಶಂಕರ್ ಅವ್ರು ಏನ್ ಹೇಳಿದ್ರಂತೆ ಅದಕ್ಕೆ? ಗೌರಿಶಂಕರ್ ಅವರು ಅದೇ ಹೇಳಿದ್ರು, ಈ ಜಗದೀಶ್ ಶೆಟ್ರು ನನಗೆ 60 ಕೋಟಿ ರೂಪಾಯಿ ಪ್ಲಸ್ ಮಿನಿಸ್ಟ್ರಿ ಕೊಡ್ತೀವಿ ಬಾ ಅಂತ ಹೇಳಿ ಕರೆದ್ರು ಅಂತ ಹೇಳಿದ್ರು. ಅದಕ್ಕೆ ಜಗದೀಶ್ ಶೆಟ್ಟರ್ ಅವರಿಗೆ ಇವ್ರೇನ್ ಹೇಳಿದ್ರಂತೆ ಅಂತ? ನಾನ್ ಜಗದೀಶ್ ಶೆಟ್ಟರ್ನ ಕೇಳಕ್ಕಾಗತ್ತಾ? ಅಲ್ಲ, ಇವ್ರನ್ನ ಕೇಳ್ಬೋದಲ್ಲ, ಗೌರಿಶಂಕರ್ ಯಾರು ಹೇಳಿದಾರೆ ಅವ್ರನ್ನ ಕೇಳ್ಬೋದಲ್ವಾ? ನೀವ್ ಕೇಳಿ ಗೌರಿಶಂಕರ್, ಶಿವಲಿಂಗೇಗೌಡ್ರಿ ನೀವ್ ಹಿಂಗ್ ಹೇಳಿದ್ರ ಅಂತ. ಅಲ್ಲ, ನೀವೀಗ ಇಷ್ಟು ಹೇಳಿದಿರಲ್ವಾ, ಕಂಪ್ಲೀಟ್ ಆಗಿ ಎಲ್ಲಾನು ಹೇಳ್ಬೋದು. ಹೇಳಿದ್ರಾ? ಈಗ ನೀವ್ ಇಷ್ಟು ಹೇಳಿದಿರಲ್ವಾ, ಸಂಪೂರ್ಣವಾಗಿ ಡೀಟೇಲ್ಸ್ ಎಲ್ಲ ಹೇಳ್ಬೋದಲ್ವಾ ಅಂತ. ಈಗ ಇಷ್ಟು ಹೇಳಿರೋದು ನೀವೇ ಅಲ್ವಾ, ಈಗ ಇದನ್ನ ಗಮನಕ್ಕೆ ತಂದಿರೋದು ನೀವೇ ಅಲ್ವಾ? ಈಗ ಸರಿಯಾಗಿ ಕೇಳ್ತಾ ಇಲ್ಲ ಮೇಡಮ್, ಸರಿಯಾಗಿ ಕೇಳ್ತಾ ಇಲ್ಲ ಫೋನು. ಈಗ ಕೇಳಿಸ್ತಾ ಇದೆಯಾ? ಇಲ್ಲ, ಈಗಲೂ ಸರಿಯಾಗಿ ಕೇಳ್ತಾ ಇಲ್ಲ, ಸ್ವಲ್ಪ ಸೌಂಡ್ ಕೊಟ್ಟು ಮಾತಾಡಿ. ಶಿವಲಿಂಗೇಗೌಡ್ರೆ, ಈಗ ಗೌರಿಶಂಕರ್ ಅವರಿಗೆ ಆಫರ್ ಬಂದಿತ್ತು ಅಂತ ಹೇಳಿದ್ದು ನೀವೇ ಅಲ್ವಾ? ನಾನೇ ಹೇಳಿದ್ದು ಆಫರ್ ಬಂದಿದೆ ಅಂತ ಗೌರಿಶಂಕರ್ ಅವ್ರು ಹೇಳಿದ್ರು, ಅದನ್ನ ಹೇಳಿದೆ. ಅದೇ ಈಗ ನಮ್ಗೆಲ್ಲ ಗೊತ್ತಾಗಿರೋದು ನೀವ್ ಹೇಳಿ. ಈಗ ಹೌದು, ನಾವ್ ಹೇಳಿದೀವಿ ಅಂತ ಗೊತ್ತಾಯ್ತು ನಿಮ್ಗೆ. ಹೌದು, ಅದಕ್ಕೆ ನಾನು ಕೇಳ್ತಾ ಇರೋದು, ಜಗದೀಶ್ ಶೆಟ್ಟರ್ ಅವರು ಆ ರೀತಿ ಆಮಿಷ ಒಡ್ದಾಗ ಗೌರಿಶಂಕರ್ ಅವ್ರ ರಿಯಾಕ್ಷನ್ ಏನಿತ್ತು ಅಂತ ಅವ್ರು ಏನ್ ಹೇಳಿದ್ರಂತೆ? ಗೌರಿಶಂಕರ್ ಅವರು ನೀವೇನೇ ಕೊಟ್ರು ನಾನು ಬರಲ್ಲ ಅಂತ ಹೇಳಿದೆ ಅಂತ ಹೇಳಿದ್ರು. ಅಂದ್ರೆ ಈಗ ಈ ಆಮಿಷಗಳಿಗೆ ಯಾರು ಕೂಡ ಬಲಿ ಆಗ್ತಾ ಇಲ್ಲ ಅನ್ನುವಂಥದ್ದು ಈಗ ಜೆಡಿಎಸ್ ಶಾಸಕರ ನಿಲುವು. ಹಾಗಾದ್ರೆ ಯಾರ ಆಮಿಷಕ್ಕೂ ಏನಕ್ಕೂ ಹೋಗಿಲ್ಲ. ಅವ್ರ ಅದನ್ನ ಅರ್ಥ ಮಾಡ್ಕೋಬೇಕು, ಇದನ್ನೆಲ್ಲ ಬಿಡ್ಬೇಕು ಬಿಜೆಪಿಯವರು. ಇದು ಪ್ರಜಾಪ್ರಭುತ್ವನ ಕಗ್ಗೊಲೆ ಮಾಡ್ತಾ ಇದ್ದಾರೆ. ಯಾತಕ್ಕೋಸ್ಕರ ಈ ದೇಶದಲ್ಲಿ ಎಲ್ಲೂ ಸಮ್ಮಿಶ್ರ ಸರ್ಕಾರ ನಡೀತಾ ಇಲ್ವಾ? ಗೌರವ ಇಲ್ವಾ? ಆತ್ಮಸಾಕ್ಷಿ ಇಲ್ವಾ?
ಇದನ್ನ ಕಲ್ಸಿರೋದು ಬಿಜೆಪಿ ಸಂಸ್ಕೃತಿನ ಇದು. ಇಂದು ಇದೇ ರೀತಿ ಆಪರೇಷನ್ ಕಮಲ ಮಾಡಿದ್ರು ಇವರು. ಎಲ್ಲಾ ಶಾಸಕರನ್ನ ಒಂದು ಕ್ಷೇತ್ರದ ಒಂದು ಪಕ್ಷದಿಂದ ಗೆದ್ದ ಮೇಲೆ ಅವ್ರನ್ನ ಹೊತ್ಕೊಂಡೋಗಿ ಸರ್ಕಾರ ಮಾಡುವಂತದ್ದು ಏನಿದೆ? ಏನಾಗ್ಬಿಡುತ್ತೆ? ವಿರೋಧ ಪಕ್ಷದಲ್ಲಿ ನಾವೆಲ್ಲ 10 ವರ್ಷಗಳ ಕಾಲ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ಲೇ ಇಲ್ವಾ? ನಾವು ಮತ್ತೆ ಶಾಸಕರುಗಳಾಗಿ 3ನೇ ಸಾರಿ ಆಯ್ಕೆಯಾಗಿ ಬರ್ಲೇ ಇಲ್ವಾ? ಅರ್ಥ ಮಾಡ್ಕೋಬೇಕಲ್ವಾ? ಯಾತಕ್ಕೆ ಈ ಶಾಸಕರಿಗೆ ಹಿಂಗೆ? ಹೌದು, ನಾವು ಮಂತ್ರಿಗಳಾಗ್ಬೇಕು ಅಂದ್ರೆ ನಮ್ಮ ಹಣಲಿ ಇದ್ರಲ್ಲಿ ಭಗವಂತ ಬರೆದಿದ್ರೆ ಒಂದ್ ದಿವಸ ಆತೀವಿ. ಇಲ್ಲ ಅಂದ್ರೆ ಏನು ಎಲ್ಲರೂ ಹುಟ್ಟಿದರು ರಾಜಕೀಯ ಮಾಡಿದರೆಲ್ಲ ಮಂತ್ರಿಗಳಾಗ್ಬೇಕು ಅಂತ ಇದಿಲ್ಲ. ಯಾತಕ್ಕೆ ಹಿಂಗೆ ಈ MLA-ಗಳನ್ನ ಮಾನ ಮರ್ಯಾದೆನ ಹರಾಜಾಗ್ತಾ ಇದಾರೋ ಈ ದೇಶದಲ್ಲಿ? ಈ ರೀತಿ ನಿಜವಾಗ್ಲೂ ಶಾಸಕರು ಆಗಿ ಸದನಗಳಿಗೆ ಬರ್ಬೇಕಾ ಅಂತಕ್ಕಂಥದ್ದನ್ನ ಯೋಚನೆ ಮಾಡ್ಬೇಕಾದ ಪರಿಸ್ಥಿತಿ ಬಂದಿದೆ. ಇಂಥ ಕೆಟ್ಟ ಹೀನಾಯವಾದಂತ ರಾಜಕಾರಣನ ಇನ್ನು ಮುಂದೆ ಜೀವನದಲ್ಲಿ ಯಾವುದೇ ಪಕ್ಷ ಆಗಲಿ ಯಾರೇ ಆಗಲಿ ಈ ತರ ಮಾಡಬಾರ್ದು. ಈ ತರ ನಾನು ನೋಡಿದೀನಿ. 113 ಸಂವಿಧಾನಬದ್ಧವಾದಂತ ಹಕ್ಕು ಅದು. ಸಂವಿಧಾನಬದ್ಧದಲ್ಲಿ 113 ಜನ ಯಾರೇ ಬರುತ್ತೆ ಅವರನ್ನ ರಾಜ್ಯಪಾಲರು ಕರೆದು ಪ್ರಮಾಣ ವಚನ ಬೋಧಿಸ್ತಾರೆ. ಈಗ ಸಮ್ಮಿಶ್ರ ಸರ್ಕಾರಗಳಿಲ್ವಾ? ಎಷ್ಟು ರಾಜ್ಯದಲ್ಲಿ ಇಲ್ಲ ಸಮ್ಮಿಶ್ರ ಸರ್ಕಾರ? ಇದೊಂದೇ ರಾಜ್ಯದಲ್ಲ ಸಮ್ಮಿಶ್ರ ಸರ್ಕಾರ ಇರೋದು. 104 ಬಂದಿರ್ಬೋದು ಇವರು. 104 ಬಂದಿದ್ರೆ ಇನ್ನು ಎಷ್ಟು ಬೇಕೋ 113 ಅಷ್ಟು ಬಂದಿದ್ರೆ ಇವರು ರಾಜ್ಯ ಆಳ್ಬೋದಾಯ್ತು. ಯಾರು ಕೇಳ್ತಿದ್ರು ಇವ್ರನ್ನ? ಅಲ್ಲ, ಹಿಂಗ್ ಮಾಡ್ತಾ ಇದಾರೆ ಇವರು? ಶಿವಲಿಂಗೇಗೌಡ್ರೆ, MLA-ಗಳನ್ನ ಈ ರೀತಿ ಹಗ್ಗ ಎಬ್ಬರಿಸ್ತಾ ಇದಾರೆ. ಆ ಶಾಸಕ ಸ್ಥಾನಕ್ಕೆ ಏನ್ ಅಗೌರವ ಮಾಡ್ತಾ ಇದಾರೆ ಇವರು? ಯಾಕೆ ಮಾಡ್ತಾ ಇದಾರೆ ಇದನ್ನ? ಇದು ಪ್ರಜಾಪ್ರಭುತ್ವದ ಲಕ್ಷಣನ ಇದು? ಮಾಡಿ ನಿಜವಾಗ್ಲೂ ಮಾನಸಿಕವಾದ ಬೇಜಾರಾಗ್ತಾ ಇದೆ. ಇದೆಲ್ಲ ಏನು ಈ ಶಾಸಕಗಳು ಬಾಂಬೆ ಕರ್ಕೊಂಡೋದ್ರು? ಇದೇನು ಏನ್ ಗಣಸಿಸಂತೆ ಈ ಕುರಿಮರಿ ವ್ಯಾಪಾರವ ಇದು? ದನ ಕರಿನ ವ್ಯಾಪಾರವ ಇದು? ಅಲ್ಲ ಶಿವಲಿಂಗೇಗೌಡ್ರೆ, ಮಾನಸಿಕವಾಗಿ ಭಾರಿ ಬೇಜಾರಾಗ್ತಾ ಇದೆ ನಮ್ಗೆ. ಓಕೆ. ಶಿವಲಿಂಗೇಗೌಡ್ರೆ, ಈಗ ಹಾಗಾದ್ರೆ ಎಲ್ಲಾ JDS ಶಾಸಕರ ನಿಲುವು ಒಂದೇ ಇದೆ. ಹಾಗಾದ್ರೆ ಏನ್ ಕೊಟ್ರು ಏನೇ ಆಮಿಷ ಒಡ್ಡಿದ್ರು ಕೂಡ ನಾವು ಹೋಗೋದಿಲ್ಲ ಅಂತ? ನಾವು JDS ಶಾಸಕರಾಗ್ಲಿ, ಕಾಂಗ್ರೆಸ್ ಶಾಸಕರಾಗ್ಲಿ, ಬಿಜೆಪಿ ಶಾಸಕರಾಗ್ಲಿ ಒಂದು ಪಕ್ಷದಿಂದ ಒಂದು ಸಾರಿ ಆಯ್ಕೆಯಾಗಿ ಬಂದ ಮೇಲೆ ಯಾವುದೇ ಕಾರಣದಿಂದ ಆ ಪಕ್ಷದ ಸಿದ್ಧಾಂತ ನಿಜಂಟಿಗೆ ಅದರ ಬದ್ಧತೆಗೆ ಒಳಪಟ್ಟು ನಾವು ಮಾಡಬೇಕು. ಕಷ್ಟ ನಿಷ್ಠೂರುಗಳು ಬೇಕಾದಷ್ಟು ಇರುತ್ತೆ. ಆ ಕಷ್ಟ ನಿಷ್ಠೂರುಗಳನ್ನೆಲ್ಲ ಸಹಿಸ್ಕೊಂಡು ಹೋಗೋದೇ ರಾಜಕಾರಣಿ ಧರ್ಮ. ನಾವು MLA-ಗಳಾಗಿರೋಂಥದ್ದು ಆ ಕಷ್ಟ ನಿಷ್ಠೂರುಗಳನ್ನ ಸಹಿಸ್ಕೊಂಡು ಹೋಗೋದಕ್ಕೆ. ನಿಜ, ಆಡಳಿತ ಪಕ್ಷ ವಿರೋಧ ಪಕ್ಷಕ್ಕೆ ವ್ಯತ್ಯಾಸಗಳಿರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಇವತ್ತಿನ ರಾಜಕಾರಣದ ಪಂಕ್ತಿ ಒಳಗದಿದೆ. ಆದ್ರೆ ಅದನ್ನ ನಿಭಾಯಿಸ್ಬೇಕು. ನಾವು ನಮ್ಮ ಹಕ್ಕನ್ನು ಕೇಳಬೇಕು, ಹೋರಾಟ ಮಾಡೋಣ. ಅದು ಬಿಟ್ಟು ಆಡಳಿತ ಪಕ್ಷನೇ ಹುಡುಕೊಂಡು ಹೋಗ್ತಾಗತ್ತಾ? ಇಲ್ಲ, ಇದು ಯಾಕೋ ಇತ್ತೀಚೆಗೆ ಈ ಸರ್ಕಾರ ಪ್ರಾರಂಭ ಆಗ್ತಕ್ಕಿಂತ ಇಂಥ ಕೆಟ್ಟ ಪ್ರವೃತ್ತಿಯ ರಾಜಕಾರಣನ ಈ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಅಂದ್ರೆ ನಮಗಂತೂ ಬಹಳ ಅಸಹ್ಯ ಆಗ್ತಾ ಇದೆ. ಈ ರಾಜಕಾರಣ ಬಹಳ ಬೇಜಾರಾಗ್ತಾ ಇದೆ. ಏನಾರ ಹೇಳಿ ಬಹಳ ಬೇಜಾರಾಗ್ತಾ ಇದೆ. ಓಕೆ, ಧನ್ಯವಾದ ಶಿವಲಿಂಗೇಗೌಡ್ರೆ ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದಕ್ಕಾಗಿ. ಇದು JDS ಶಾಸಕ ಶಿವಲಿಂಗೇಗೌಡರ ಅಭಿಪ್ರಾಯ. ಕರ್ನಾಟಕ ರಾಜಕಾರಣ ಎತ್ತ ಸಾಕ್ತಾ ಇದೆ ಅಂತ ಬಹಳ ಬೇಸರ ಆಗ್ತಾ ಇದೆ. ಬಿಜೆಪಿಯ ನಡೆ ಸರಿ ಅಲ್ಲ, ಎಷ್ಟೇ ಆಮಿಷ ಒಡ್ಡಿದ್ರು ಕೂಡ JDS ಶಾಸಕರು ಹೋಗೋದಿಲ್ಲ ಅನ್ನುವಂಥದ್ದು ಅವರ ಸ್ಪಷ್ಟ ಮಾತಾಗಿದೆ.